ಯಾವ ಆಚಾರ್ಯನೂ ನಮ್ಮನ್ನು ಲೋಕವನ್ನು ಉದ್ಧರಿಸಿದವರಲ್ಲ. ಬುದ್ಧ ಗುರು, ಬಸವಣ್ಣ, ಕುವೆಂಪು, ಅಂಬೇಡ್ಕರ್, ಈಗ ನಾವೇನು ಕಾಣ್ತಿದ್ದೀವಿ ಈ ಥರದ ಪರಂಪರೆಯಲ್ಲಿ, ಒಂದು ದಾರ್ಶನಿಕ ಪರಂಪರೆಯಲ್ಲಿ ಬಂದಿರುವಂಥವರು ರೇವಣಸಿದ್ಧರು. ರೇವಣಸಿದ್ಧರು ನಾನೀಗಾಗಲೇ ಹೇಳಿದಂತೆ ಯಾವುದೇ ಜಾತಿ, ಯಾವುದೇ ಮತ ಹೀಗೆ ಸೇರಿದವರಲ್ಲ. ಕುರುಬ ಅನ್ನೋದು ಕೂಡ ಜಾತಿ ಅಲ್ಲ. ಇವತ್ತು ಜಾತಿ ಆಗಿರ್ಬೋದು. ಹಾಲುಮತ ಅನ್ನೋದು ಜಾತಿ ಅಲ್ಲ, ಅದೊಂದು ಪರಂಪರೆ, ದಾರ್ಶನಿಕ ಪರಂಪರೆ, ಸಿದ್ಧ ಪರಂಪರೆ. ಅಂತ ದಾರ್ಶನಿಕ ಸಿದ್ಧ ಪರಂಪರೆಯ ಅಧ್ವರಿಯು ರೇವಣಸಿದ್ಧರು. ಇವತ್ತು ಇಂಥ ರೇವಣಸಿದ್ಧರ ಮತ್ತೆ ಮರುಳಸಿದ್ಧರ ದೇಹತ್ಯಾಗ ಮಾಡಿದ ಒಂದು ಭೂಮಿಯಲ್ಲಿ ಇಂಥ ಒಂದು ಭೂಮಿ ನಿಜವಾಗಿಯೂ ಪುಣ್ಯ ಭೂಮಿ, ತಾಯಿ ಭೂಮಿ. ಇಂಥ ಭೂಮಿಯಲ್ಲಿ ನಾವಿವತ್ತು ಆ ಜಾಗದಲ್ಲಿ, ಮಹಾತ್ಮರ ಜಾಗದಲ್ಲಿ ನಿಂತು ನಾವು ಮಾತಾಡ್ತಾ ಇದ್ದೇವೆ. ಈ ವಿಚಾರಗಳು ಜಗತ್ತಿಗೆ ಮುಟ್ಟಬೇಕು. ಮಾತಾಡುವಂಥ ಅನೇಕ ವಿಚಾರಗಳವೆ. ಯಾಕಂದರೆ ಇದಕ್ಕೆಲ್ಲ ಶಾಸನಾಧಾರಗಳಿದ್ದಾವೆ. ಯಾವುದೇ ಕಲ್ಪಿತ ವಿಚಾರಗಳನ್ನು ನಾನಿಲ್ಲಿ ಮಾತಾಡ್ತಾ ಇಲ್ಲ. ಆದರೆ ಯಾವ ಶಾಸನಾಧಾರಗಳು ಕೂಡ ರೇಣುಕಾಚಾರ್ಯನ ಬಗ್ಗೆ, ರೇಣುಕಾಚಾರ್ಯ ಅನ್ನುವವರು ಇದ್ದರು, ಅವರೇ ಗುರುಗೂ ಗುರುಗಳು, ಹನುಮತಕ್ಕೂ ಗುರುಗಳು ಅಂತ ಯಾವುದೇ ಶಾಸನಗಳು, ಲಿಖಿತ ದಾಸ್ತಾವೇಜು, ಪುರಾವೆಗಳು ಯಾವೂ ಇಲ್ಲ. ಆದರೆ ರೇವಣಸಿದ್ಧರು ಮಾತ್ರ ಈ ಥರದ ಹಾಲುಮತ ಪರಂಪರೆಯ ಸ್ಥಾಪಕರು ಅನ್ನೋದಕ್ಕೆ ಸಾಕಷ್ಟು ಆಧಾರಗಳು, ಚಾರಿತ್ರಿಕ ಆಧಾರಗಳಿದ್ದಾವೆ. ಸರ್ಕಾರ ಇದನ್ನು ಮನಗಾಣಬೇಕು. ನಮ್ಮ ಒತ್ತಾಸೆ ಏನು ಅಂದರೆ ರೇವಣಸಿದ್ಧರ ಹೆಸರಿನಲ್ಲಿ ಆಚರಣೆ ಮಾಡ್ತಾ ಇರತಕ್ಕಂಥ ರೇಣುಕಾ ಜಯಂತಿ ಅನ್ನುವುದನ್ನು ಸರ್ಕಾರ ತೆಗೆದುಬಿಡಬೇಕು. ಬದಲಾಗಿ ಅದು ರೇವಣಸಿದ್ಧರ ಜಯಂತಿ ಅಂತಲೇ, ರೇವಣಸಿದ್ದೇಶ್ವರರ ಜಯಂತಿ ಅಂತಲೇ ಸರ್ಕಾರ ಮರುಸ್ಥಾಪಿಸಬೇಕು, ಅದನ್ನು ಜಾರಿಗೆ ತರಬೇಕು. ಈಗಿರುವ ರೇಣುಕಾಚಾರ್ಯ ಜಯಂತಿ ಅನ್ನುವಂಥದ್ದೇನಿದೆ ಅದು ಸುಳ್ಳು, ಕಾಲ್ಪನಿಕ ಪುರಾಣದ ಆಧಾರದಲ್ಲಿ ಜಾರಿಗೊಳಿಸಿರುವ ಜಯಂತಿ. ಆ ಜಯಂತಿಯನ್ನು ರದ್ದುಪಡಿಸಬೇಕು. ರೇವಣಸಿದ್ದೇಶ್ವರರ ಜಯಂತಿಯನ್ನು ಜಾರಿ ಮಾಡಬೇಕು, ಅದು ಲೋಕ ಆಚರಣೆ ಮಾಡಬೇಕು. ಅಂಥವರು ಗುರು ರೇವಣಸಿದ್ಧರು. ಇನ್ನಾದರೂ ಈ ಬಗ್ಗೆ ನಾವು ಮನಗಾಣಬೇಕು. ಯಾಕಂದರೆ ರೇವಣಸಿದ್ಧರು ಗೋವಳಿಗ ಸಮುದಾಯಗಳ, ಅರ್ಥಾತ್ ಪಶುಪಾಲನಾ ಸಮುದಾಯಗಳ ಬಹಳ ದೊಡ್ಡ ನಾಯಕ. ಕೆರೆ ಕಟ್ಟಿಸ್ತಾರೆ, ಕುಂಟೆ ಕಟ್ಟಿಸ್ತಾರೆ. ಅವರು ಶ್ರಮಜೀವಿಗಳು, ಕಾಯಕ ಜೀವಿಗಳು. ಬಸವಣ್ಣನವರು ಹಾಗೆ ಕಾಯಕ ಪ್ರಧಾನ ಜೀವಿಗಳ ಚಳುವಳಿಯನ್ನು ಕಟ್ಟಿರೋದು. ಹಾಗೆ ರೇವಣಸಿದ್ಧರು ಬಸವಣ್ಣನಿಗೂ ಪೂರ್ವದಲ್ಲಿ ಬಂದು ನಿಜವಾಗಿಯೂ ಹೇಳಬೇಕಂದ್ರೆ ಇವತ್ತು ಲಿಂಗದ ಪರಿಕಲ್ಪನೆ ಕೊಟ್ಟವರು ಇವರು. ಇಂಥ ಲಿಂಗದ ಪರಿಕಲ್ಪನೆಯನ್ನು ಕೊಟ್ಟಂಥ ಮಹಾತ್ಮರನ್ನೇ ನಾವು ಹೈಜಾಕ್ ಮಾಡಿ ವೀರಶೈವರು ಯಾವ ಥರ ಪ್ರಕ್ಷಿಪ್ತಗಳನ್ನು, ಯಾವ ಥರ ವಿಕೃತಿಗಳನ್ನು, ಅಪಸವ್ಯಗಳನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕು ನಮ್ಮ ಲೋಕ. ಮತ್ತು ರೇಣುಕಾಚಾರ್ಯರ ಹೆಸರಿನ ಫೋಟೋಗಳು ರಾರಾಜಿಸ್ತವೆ. ಪಟ್ಟೆ ಪೀತಾಂಬರ ಧರಿಸಿಕೊಂಡು ವಜ್ರ ವೈಡೂರ್ಯಗಳಲ್ಲಿ ಮೆರೆಯುವಂಥ ರೇಣುಕಾಚಾರ್ಯ ಆ ಥರದ ಏನು ಆಡಂಬರದ ಗುರುಗಳಲ್ಲ ನಮ್ಮ ದಾರ್ಶನಿಕ ರೇವಣಸಿದ್ಧರು. ಇವರು ಕೇವಲ ಲಂಗೋಟಿ ಕೌಪೀನದಲ್ಲಿ ಮತ್ತು ಏನು ಕುರಿಜಾಡಿ ಇದೆ, ಕುರಿ ತುಪ್ಪಟ, ಅದರಲ್ಲಿ ನೇಯ್ದಿರುವಂತಹ, ಉಣ್ಣೆಯಲ್ಲಿ ನೇಯ್ದಿರುವಂಥ ಬಿಳಿ ಮತ್ತು ಕಪ್ಪು ಜಾಡಿ ಏನಿದೆ ಅಂತ ಜಾಡಿಯನ್ನು ಲಾಂಛನವಾಗಿ, ಮತ್ತು ಕುರುಬಗೋಲು, ಆ ಬಡಿಗೆ ಏನಿದೆ, ಆ ಕುರಿಗಳನ್ನ ಕಾಯ್ತಾ ಇರುವಂಥ ಆ ಕೋಲನ್ನು ಲಾಂಛನವಾಗಿ ಒಳಗೊಂಡಂಥ ಇವರು ಸ್ವಾಮೀಜಿಗಳು. ಇದನ್ನ ನಮ್ಮ ಜನ ಅರ್ಥ ಮಾಡಿಕೊಂಡು ರೇವಣಸಿದ್ಧರ ಫೋಟೋಗಳನ್ನು ಇಲ್ಲಿ ಏನಿದೆ ಇದು ರೇವಣಸಿದ್ಧರ ನಿಜವಾದ ಅಂದರೆ ಕಲಾವಿದ ಕಲ್ಪಿಸಿ ಬರೆದಿರೋದಾದ್ರೂ ಕೂಡ ಈ ರೂಪದಲ್ಲಿ ರೇವಣಸಿದ್ಧರಿದ್ದರೆ ಹೊರತು ಒಂದು ಬಟ್ಟೆ ಪೀತಾಂಬರ, ವಜ್ರವೈಡೂರ್ಯ ಖಚಿತ, ವೈಭವದ ಆಡಂಬರದ ರೇಣುಕಾಚಾರ್ಯ ಬೇರೆ, ಆ ಥರದವರಲ್ಲ ರೇವಣಸಿದ್ಧರು. ಕುರಿ ಕಾಯ್ಕೊಂಡು ಲೋಕದ ಮೇಲೆ ಹೆಂಗಿರ್ತಾರೆ ಕುರುಬರು. ಆ ಕುರುಬರು ಮೈ ಮೇಲೆ ಒಂದು ಏನೋ ಕುರಿಯ ಜಾಡಿ ಹಾಕೊಂಡಿರ್ತಾರೆ. ಸೊಂಟದ ಕೆಳಗೂ ಆ ಕಾಲಕ್ಕೆ ಮಾನ ಮುಚ್ಕೊಳ್ಳೋದಕ್ಕೆ ಕುರಿ ಜಾಡಿಗಳೇ ಇದ್ದದ್ದು. ಅಂಥ ಜಾಡಿಗಳೇ ಲಾಂಛನಗಳು ನಮಗೆ. ಅವುಗಳನ್ನು ನಾವು ಅರ್ಥ ಮಾಡ್ಕೋಬೇಕು, ಲೋಕ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾನು ಕೇಳ್ತೇನೆ. ಈ ಚಾರಿತ್ರಿಕ ಏನಿದ್ದಾವೆ ಆ ಪ್ರಮಾದಗಳನ್ನೆಲ್ಲವೂ ಜಗತ್ತಿನ ಮುಂದೆ ಸಾಕ್ಷಿ ಸಮೇತ ಗುರುಗಳು ಮಂಡಿಸ್ತಿದ್ದಾರೆ. ಹೇಗೆ ನಮ್ಮ ರೇವಣಸಿದ್ಧರು, ಅವರ ತಂದೆ ತಾಯಿಗಳೇನು, ಯಾವ್ಯಾವ ಶಾಸನಗಳು ಅವರ ಹೆಸರಿನಲ್ಲಿದ್ದಾವೆ. ಅಸಲಿ ವಾಸ್ತವ ನಾಯಕ
ರೇವಣ ಸಿದ್ಧರು ಅವರನ್ನು ಮರೆಮಾಚಿ ಈ ಪಂಚಾಚಾರ್ಯರು ಯಾವ ಥರ ಹುಸಿ 5 ಆಚಾರ್ಯರನ್ನ ಮುಂದೆ ನಮ್ಮ ಪ್ರೊಜೆಕ್ಟ್ ಮಾಡ್ತಾವ್ರೆ ಅನ್ನೋದನ್ನೆಲ್ಲ ಬಿಚ್ಚಿ ಬಿಚ್ಚಿ ನಮ್ಮ ಸ್ವಾಮೀಜಿಯವರು ಜಗತ್ತಿನ ಮುಂದೆ ಹೇಳ್ತಿದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕು. ಹೀಗಂತ ನೋಡಿ ಸಿದ್ಧಲಿಂಗಯ್ಯನವರು ಇಲ್ಲಿ ನಮ್ಮ ಹಾಲುಮತ ಸಮುದಾಯದ ಒಬ್ಬ ಮುಖಂಡರು ಅವರು ಇವತ್ತು